ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ. ಇವಾಗ ನನ್ನ ಡೇ ಸ್ಟಾರ್ಟ್ ಆಗಿದೆ. ನಾನು ಇವಾಗಲೇ ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಬೆಳಗ್ಗೆ ಎದ್ದು ಗೇಟ್ಗೆಲ್ಲ ಕಸ ಗುಡಿಸಿ ಗೇಟ್ ಮುಂದೆ ನೀರು ಹಾಕಿ ಇವಾಗ ಒಳಗಡೆ ಬಂದಿದ್ದೀನಿ. ಮನೆ ಕೆಲಸ ಏನಿದೆ ಅಂತ ನೋಡಬೇಕು. ಇವಾಗ ಬೆಳಗ್ಗೆ ನಾಷ್ಟಕ್ಕೆ ರೆಡಿ ಮಾಡಬೇಕು. ಇವತ್ತು ನಾಷ್ಟಕ್ಕೆ ಇಡ್ಲಿ ಮಾಡ್ತಾಯಿದ್ದೀನಿ. ನನ್ನ ಮಗಳು ಮಲ್ಕೊಂಡಿದ್ದಾಳೆ. ಅವಳಿಗೆ 8 ಗಂಟೆಗೆ ಎಬ್ಬಿಸ್ತೀನಿ. ಯಾಕಂದರೆ ರಾತ್ರಿ ತುಂಬ ಲೇಟಾಗಿ ಮಲ್ಕೊಂಡಿದ್ದಾಳೆ. ಅವಳು ಸ್ಕೂಲ್ಗೆ 9 ಗಂಟೆಗೆ ಹೋಗ್ತಾಳೆ. ಅವಳಿಗೆ 8 ಗಂಟೆಗೆ ಎಬ್ಬಿಸಿದ್ರೆ ಎದ್ದು ಸ್ನಾನ ಮಾಡಿಕೊಂಡು ತಿಂಡಿ ತಿನ್ಕೊಂಡು 9 ಗಂಟೆಗೆ ಸ್ಕೂಲ್ಗೆ ಹೋಗ್ತಾಳೆ. ಅವಳಿಗೆ ಸ್ಕೂಲು 9 ಗಂಟೆಗಿದೆ. ವ್ಯಾನಿಗೆ ಕಳಿಸ್ಬೇಕು ಅಂತಂದರೆ 9 ಗಂಟೆಗೆ ಒಂದು 10 ನಿಮಿಷ ಕಮ್ಮಿ ಇರೋಕ್ಕೇ ಇಲ್ಲೊಂದು ಅಂಗಡಿ ಇದೆ. ಅಂಗಡಿ ಹತ್ರ ಹೋಗಿ ನಿಂತ್ಕೊಂಡ್ರೆ ವ್ಯಾನ್ ಬರುತ್ತೆ, ಅಲ್ಲಿ ಕಳಿಸ್ಬೇಕು. ನೋಡೋಣ ಹೆಂಗಾಗುತ್ತೆ ಅಂತ. ಅವರಪ್ಪ ಬೇಗ ಹೋಗ್ತೀನಿ ಅಂತಂದರೆ ಅವರು ಹೋದ್ಮೇಲೆ ನಾನು ಅಲ್ಲಿ ಅಂಗಡಿ ಹತ್ರ ಹೋಗಿ ನಿಂತ್ಕೊಂಡು ಅವಳಿಗೆ ವ್ಯಾನಲ್ಲಿ ಕೂರಿಸಿ ಮತ್ತೆ ವಾಪಸ್ ಬರ್ತೀನಿ. ಇಲ್ಲ ಅವರು ಸ್ವಲ್ಪ 9 ಗಂಟೆ ಮೇಲೆ ಹೋಗ್ತೀನಿ ಕೆಲಸಕ್ಕೆ ಅಂತಂದರೆ ಆವಾಗ ಅವ್ರು ಕರ್ಕೊಂಡು ಹೋಗಿ ಸ್ಕೂಲಿಗೆ ಬಿಟ್ಟು ಬರ್ತಾರೆ. ಮೈ ಬಿ ಅವ್ರು ಬೇಗ ಹೋಗ್ತಾರೆ ಅನಿಸುತ್ತೆ. 8:30 ಹಂಗೆ ಹೋದರೆ ನಾನು ಕರ್ಕೊಂಡು ಹೋಗ್ತೀನಿ. ಬನ್ನಿ ಇವಾಗ ಏನೇನು ಮಾಡ್ತೀನಿ ಅಂತ ಇವತ್ತಿನ ವ್ಲಾಗಲ್ಲಿ ತೋರಿಸ್ತೀನಿ. ಇವಾಗ ಹೊರಗಡೆ ರೋಡೆಲ್ಲ ಕಸ ಗುಡಿಸಿ ಗೇಟಿಗೆಲ್ಲ ನೀರು ಹಾಕಿ ಮನೆಯಲ್ಲಿ ಬಂದಿದ್ದೀನಿ. ತೋರಿಸ್ತೀನಿ ಬನ್ನಿ ಹೊರಗಡೆ ಏನೇನು ಕಸ ಗುಡಿಸಿ ನೀರು ಹಾಕಿದ್ದೀನಿ ಅಂತ. ಇವಾಗ ಮನೆ ಒಳಗಡೆ ಕೆಲಸನ ಸ್ಟಾರ್ಟ್ ಮಾಡಬೇಕು. ಮೊದಲು ಕಸ ಗುಡಿಸ್ತೀನಿ ಮನೆ ಕಸ. ನಿನ್ನೆ ರಾತ್ರಿ ಪಾತ್ರೆ ತೊಳೆದಿಲ್ಲ ಫ್ರೆಂಡ್ಸ್. ನಿನ್ನೆ ರಾತ್ರಿ ಪಾತ್ರೆ ತೊಳೆದಿಲ್ಲ ಯಾಕಂದರೆ ನನಗೂ ನಿದ್ದೆ ಬರ್ತಾಯಿತ್ತು, ಲೇಟ್ ಆಗಿತ್ತು. ಅದಕ್ಕೆ ಪಾತ್ರೆ ತೊಳೆದಿಲ್ಲ. ಇವಾಗ ತೊಳಿತೀನಿ. ಮೊದಲು ನೀಟಾಗಿ ಕಸ ಗುಡಿಸ್ಕೊಂಡು ಬರ್ತೀನಿ. ಮನೆ ಕಸ ಗುಡಿಸಿ ಆಮೇಲೆ ಒರೆಸಿ ಅದಾದಮೇಲೆ ನಾಷ್ಟಕ್ಕೆ ಇಡ್ಲಿ ಮಾಡ್ತೀನಿ ಅಂದ್ಕೊಂಡಿದ್ದೀನಿ. ಇಡ್ಲಿ ಮಾಡಿ ಅದಾದಮೇಲೆ ಪಾತ್ರೆ ತೊಳೆದು ನನ್ನ ಮಗಳಿಗೆ ಸ್ಕೂಲಿಗೆ ಕಳಿಸಿ ಆಮೇಲೆ ನಾನು ನಿಧಾನಕ್ಕೆ ದೇವ್ರ ಪೂಜೆ ಮಾಡ್ತೀನಿ. ನೋಡಿ ಫ್ರೆಂಡ್ಸ್, ನಿನ್ನೆ ಹಚ್ಚಿರೋ ದೀಪ ಇನ್ನೂ ಉರಿತಾ ಇದೆ. ನಾನು ನಿನ್ನೆ ರಾತ್ರಿ ತೋರಿಸಿದ್ದೆ, ರಾತ್ರಿ 10:30 ಆಗಿತ್ತು. ಆವಾಗಲೂ ದೀಪ ಉರಿತಾ ಇದೆ. ಇವಾಗ ಬಂದು ನೋಡ್ತಾ ಇದ್ದೀನಿ, ಇವಾಗಲೂ ಉರಿತಾ ಇದೆ. ನಾನು ಬೆಳಗ್ಗೆ ಎದ್ದ ತಕ್ಷಣ ಒಂದು ಗ್ಲಾಸು ಬಿಸಿನೀರು ಕುಡಿತೀನಿ. ಇಲ್ಲಿ ನೋಡಿ ಬಿಸಿನೀರಿದೆ. ನಿಧಾನಕ್ಕೆ ಒಂದು ಗ್ಲಾಸು ಬಿಸಿನೀರು ಕುಡಿದ್ಮೇಲೆ ಮುಂದೆ ಕೆಲಸ ಸ್ಟಾರ್ಟ್. ನೋಡಿ ಫ್ರೆಂಡ್ಸ್, ನಮ್ಮ ಯಜಮಾನರು ತರಕಾರಿ, ಸೊಪ್ಪು, ದೇವ್ರ ಪೂಜೆ ಹೂವು, ತುಳಸಿ ಹಾರ ಇಷ್ಟನ್ನು ತೊಗೊಂಡು ಬಂದಿದ್ದಾರೆ. ನೋಡಿ ತರಕಾರಿ ಏನೇನು ತಂದಿದ್ದಾರೆ ಅಂತ. ಟೊಮಾಟೊ ತಂದಿದ್ದಾರೆ, ಕ್ಯಾರೆಟು, ಬದನೆಕಾಯಿ, ಮೂಲಂಗಿ, ಇದು ಕೊತ್ತಂಬರಿ ಸೊಪ್ಪು, ಪಾಲಕು, ಮೆಂತ್ಯ ಸೊಪ್ಪು, ಹೀರೆಕಾಯಿ, ಕರಿಬೇವು ಇತ್ತು ಮತ್ತು ಮೆಣಸಿನ್ಕಾಯಿ ಇತ್ತು. ಹಾಗಾಗಿ ಕರಿಬೇವು ಮೆಣಸಿನ್ಕಾಯಿ ತಂದಿಲ್ಲ ಅವರು. ಇವತ್ತು ಗುರುವಾರ ಆಗಿರೋದ್ರಿಂದ ರಾಯರಿಗೆ ಮತ್ತು ಸಾಯಿಬಾಬಾಗೆ ತುಳಸಿ ಹಾರ. ಇವಾಗ ಈ ತರಕಾರಿ ಎಲ್ಲ ಒಂದು ದೊಡ್ಡ ಪಾತ್ರೆಯಲ್ಲಿ ನೀರು ತಗೊಂಡು ನೀರಲ್ಲಿ ಒಂಚೂರು ಉಪ್ಪು ಹಾಕಿ ತೊಳೆದು ಒಂದು ಬಟ್ಟೆಯಿಂದ ಒರೆಸಿ ಆಮೇಲೆ ಫ್ರಿಜ್ಜಲ್ಲಿ ಇಡ್ತೀನಿ.
ಯಾಕಂದರೆ ಅಡುಗೆ ಮಾಡಬೇಕಾದ್ರೆ ತರಕಾರಿ ತೊಳೆಯೋಷ್ಟು ಪೇಷನ್ಸ್ ಇರಲ್ಲ, ಬೇಗ ಬೇಗ ಅಡುಗೆ ಮಾಡಬೇಕು ಅಂತ ಇರುತ್ತೆ. ಅದೇ ಎಲ್ಲ ಕ್ಲೀನ್ ಮಾಡಿ ಫ್ರಿಜ್ಜಲ್ಲಿಟ್ಟರೆ ಆರಾಮಾಗಿ ತರಕಾರಿ ತೊಗೊಂಡು ಅಡುಗೆ ಮಾಡ್ಬೋದು. ಇವಾಗ ಎಲ್ಲ ತರಕಾರಿ ತೆಗೆದು ಫ್ರಿಜ್ ಮೇಲ್ಗಡೆ ಇಟ್ಟಿದ್ದೀನಿ. ಎಲ್ಲ ಕೆಲಸ ಮುಗಿದ ಮೇಲೆ ತರಕಾರಿ ಕ್ಲೀನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಇವಾಗ ಎಲ್ಲ ಕೆಲಸದ ಮಧ್ಯೆ ತರಕಾರಿ ಎಲ್ಲ ತೊಳ್ಕೊಂಡು ಕ್ಲೀನ್ ಮಾಡ್ಕೊಂಡು ಕೂತ್ಕೊಂಡ್ರೆ ಮತ್ತೆ ನನ್ನ ಮಗ ಸ್ಕೂಲ್ಗೆ ಹೋಗೋಕ್ಕೆ ಲೇಟ್ ಆಗುತ್ತೆ. ಅದಕ್ಕೆ ಇರೋ ಕೆಲಸ ಎಲ್ಲ ಸೈಡಿಗಿಟ್ಟು ಮೊದಲು ನನ್ನ ಮಗಳಿಗೆ ಸ್ಕೂಲ್ ಕಳಿಸ್ತೀನಿ. ಅವಳು ಸ್ಕೂಲ್ಗೆ ಹೋದಾದಮೇಲೆ ಬಂದು ತರಕಾರಿ ಕ್ಲೀನ್ ಮಾಡಿ ದೇವ್ರ ಪೂಜೆ ಮಾಡ್ತೀನಿ. ಇಲ್ಲ ದೇವ್ರ ಪೂಜೆ ಮಾಡಿ ಆಮೇಲೆ ತರಕಾರಿ ಕ್ಲೀನ್ ಮಾಡ್ತೀನಿ. ಸಾಂಬಾರು ಮಾಡ್ತಾಯಿದ್ದೀನಿ, ಇಡ್ಲಿ ಮಾಡಿದ್ದೀನಿ, ಇಡ್ಲಿ ಜೊತೆ ಸಾಂಬಾರು. ಇಲ್ಲಿ ಬೇಳೆ ಬೇಯಿಸಿದ್ದೆ, ಬೇಳೆ ಜಾಸ್ತಿ ಇದೆ, ಹಾಗಾಗಿ ಸ್ವಲ್ಪ ಬೇಳೆನೇ ಎತ್ತಿಡ್ತಾಯಿದ್ದೀನಿ. ಮತ್ತು ರಾತ್ರಿ ಮಾಡೋಕ್ಕೆ ಇಲ್ಲ ನಾಳೆ ಮಾಡೋಕ್ಕಾಗುತ್ತೆ. ಇಲ್ಲಿ ಇಡ್ಲಿ ರೆಡಿಯಾಗಿದೆ, ನನ್ನ ಮಗ ಟಿಫನು. ಇದು ಬೇಳೆ ಬೇಯಿಸಿರೋ ಬೇಳೆನ ಫ್ರಿಜ್ಜಲ್ಲಿ ಎತ್ತಿಡ್ತೀನಿ. ಯಾಕಂದರೆ ಇವತ್ತು ಗುರುವಾರ ಇದೆ, ನಂದು ಉಪವಾಸ ಇದೆ, ನಾನು ಊಟ ಮಾಡಲ್ಲ. ಸುಮ್ಮನೆ ಜಾಸ್ತಿ ಬೇಳೆ ಸಾಂಬಾರು ಮಾಡಿದ್ರೆ ಯಾರೂ ತಿನ್ನಲ್ಲ. ಮತ್ತೆ ಬೇಕಾದಾಗ ಮತ್ತೆ ಬಿಸಿದು ಒಗ್ಗರಣೆ ಕೊಟ್ಟರೆ ಆಯಿತು. ಬೇಯಿಸಿದ ಬೇಳೆ ಇರುತ್ತೆ, ಬರೀ ಅದಕ್ಕೆ ಒಗ್ಗರಣೆ ಕೊಡಬೇಕಾಗತ್ತೆ ಅಷ್ಟೇ. ಇಲ್ಲಿ ಇಡ್ಲಿ ರೆಡಿ ಮಾಡಿದ್ದೀನಿ, ಇಲ್ಲಿ ಸಾಂಬಾರು ರೆಡಿಯಾಗಿದೆ. ನೋಡಿ ಫ್ರೆಂಡ್ಸ್, ನನ್ನ ಮಗಳು ಸ್ಕೂಲ್ಗೆ ಹೋಗೋಕೆ ರೆಡಿ ಆದಳು. ನಾಷ್ಟ ತಿಂದಿಲ್ಲ, 2 ತುತ್ತು ತಿಂದಿದ್ದಾಳೆ ಅವಳು. ತಿನ್ನಬೇಕಿತ್ತಲ್ಲ, ನಿನಗೋಸ್ಕರ ಬೆಳಗ್ಗೆ ಬೇಗ ಎದ್ದು ಇಡ್ಲಿ ಸಾಂಬಾರು ಮಾಡಿದ್ದೀನಿ. ನಿಂಗೆ ಇಡ್ಲಿ ಸಾಂಬಾರು ಇಷ್ಟ ಅಂತ. ಮತ್ತು ನೀನು ತಿನ್ನಲಿಲ್ಲ ಅಂದರೆ ನಂಗೆ ಬೇಜಾರಾಗಲ್ಲ. ಸ್ಕೂಲಲ್ಲಿ ಲೇಟ್ ಆಗುತ್ತೆ. ಏನು ಹೋದ ತಕ್ಷಣ ನಿನಗೆ ನಾಷ್ಟ ಕೊಡ್ತಾರಾ ತಿನ್ನೋಕ್ಕೆ? ಮತ್ತು ತಿನ್ಕೋ, ಒಂದು ಇಡ್ಲಿ ತಿನ್ಕೋ. ಯಾಕೆ ಅನ್ಸರಿ ಇಲ್ಲ? ಯಾಕೆ ಅನ್ನೋಕ್ಕೆ ಅನ್ಸರಿ ಇಲ್ಲ ಅವಳ ಹತ್ರ. ಅವಳ ಕೈಗೆ ಗಾಯ ಆಗಿದೆ ಫ್ರೆಂಡ್ಸ್. ಗಾಯ ತೋರಿಸು ನೋಡಿ. ನಾನು ಪಟ್ಟಿ ಹಾಕಿದ್ದೀನಿ, ಯಾಕಂದರೆ ಮಕ್ಕಳಿರ್ತಾರಲ್ವ, ಅವ್ರಿಗೆ ಗೊತ್ತಾಗಲ್ಲ. ಮತ್ತು ಏನಾದರೂ ಪೆನ್ಸಿಲ್ ಅದು ಚುಚ್ಚಿದ್ರೆ ಇಲ್ಲ ಕೈ ಚುಚ್ಚಿದ್ರೆ ರಕ್ತ ಬರುತ್ತೆ ಅಂತ ನಾನೇ ಮುಂದಾಲೋಚನೆ ಮಾಡಿ ಕೈಗೆ ಒಂದು ಪಟ್ಟಿ ಕಟ್ಟಿದ್ದೀನಿ. ನೋಡೋಣ, ನೋಡಿ ಈ ಥರ ಈ ಕಡೆ ಆಗಿದೆ ಗಾಯ. ಇಲ್ಲಿ ಎಲ್ಲ ಮಕ್ಕಳು ಚಿಕ್ಕವ್ರು ಇರ್ತಾರೆ, ಏನಾದರೂ ಕೈ ತಾಗುತ್ತೆ ಇಲ್ಲ ಬುಕ್ಸ್ ಇರುತ್ತೆ, ಬುಕ್ಸ್ ಹತ್ತುತ್ತೆ. ಅದಕ್ಕೋಸ್ಕರ ಈ ಥರ ಒಂದು ಬ್ಯಾಂಡೇಜ್ ಹಾಕಿದ್ರೆ ಏನೂ ತೊಂದರೆ ಇರಲ್ಲ. ಇಲ್ಲಾಂದರೆ ನಾವು ಮನೆಯಲ್ಲಿ ಇರ್ತೀವ, ಅವಳ ಕೈಗೆ ಏನಾಯಿತು, ಏನಾದರೂ ತಾಗ್ತೇನೋ ಅಂತ ಇಲ್ಲದೇ ಇರೋ ಯೋಚನೆಗಳೆಲ್ಲ ಬರ್ತಾ ಇರುತ್ತೆ. ನಮ್ಮ ಸೇಫ್ಟಿಲಿ ನಾವಿರಬೇಕು ಅಂತ ಈ ಥರ ಒಂದು ಪಟ್ಟಿ ತರಿಸಿದ್ದೀನಿ ಮೆಡಿಕಲಲ್ಲಿ. ಪಟ್ಟಿ ತರಿಸಿ ನಾನೇ ಮನೆಯಲ್ಲಿ ಕಟ್ಟಿದ್ದೀನಿ. ನೋವೇನಿಲ್ಲ, ಬಟ್ ಸ್ವಲ್ಪ ಗಾಯ ಇದೆ ಅಷ್ಟೇ. ಗಾಯಕ್ಕೆ ಕ್ರೀಮು ಪೌಡ್ರು ಎಲ್ಲ ಹಾಕ್ತಾಯಿದ್ದೀನಿ. ಏನು ಮಾಡೋದು, ಮಕ್ಕಳು ಹೇಳಿದ ಕೇಳೋದೇ ಇಲ್ವಲ್ಲ, ಒಂದು ಕಡೆ ನಿಂತ್ಕೊಳ್ಳೋದೇ ಇಲ್ಲ. ಅವಳಿಗೆ ಹೇಳ್ತೀನಿ ಅದು ಮುಟ್ಟಬೇಡ ಇದು ಮುಟ್ಟಬೇಡ ಅಂತ, ಆದರೆ ಕೇಳೋದೇ ಇಲ್ಲ ಅವಳು. ಏನಾದರೂ ಇದ್ದರೆ ಅದರಲ್ಲಿ ಏನಿದೆನೋ ಇದರಲ್ಲಿ ಏನಿದೆನೋ, ಹಂಗೆ ಮಾಡಿದ್ರೆ ಹಾಗೆ ಹಿಂಗೆ ಮಾಡಿದ್ರೆ ಹಾಗೆ ಅಂತ ಹೊಸ ಹೊಸ ಎಕ್ಸ್ಪರಿಮೆಂಟ್ ಮಾಡ್ತಾ ಇರ್ತಾಳೆ ಅವಳು. ಸುಮ್ಮನೆ ಕೂತ್ಕೊಳ್ಳೋದೇ ಇಲ್ಲ ಒಂದು ಕಡೆ. ಮಾಡಲಿ ಪರವಾಗಿಲ್ಲ, ಮಕ್ಕಳು ಇರುವಾಗಲೇ ಮಾಡ್ತಾರಲ್ವ. ದೊಡ್ಡವರು ಆದಮೇಲೆ ಏನು ಈ ಥರ ತಲಹರಟೆ ಕೆಲಸ ಎಲ್ಲ ಮಾಡೋಕ್ಕಾಗಲ್ಲ. ಬಟ್ ಈ ಥರ ಗಾಯ ಎಲ್ಲ ಮಾಡಿಕೊಂಡ್ರೆ ಸ್ವಲ್ಪ ಬೇಜಾರು. ಏನೋ ವಸ್ತುಗಳು ಬಿದ್ದು ಒಡೆದು ಹೋದರೆ ಪರವಾಗಿಲ್ಲ, ಬಟ್ ಗಾಯ ಅದೆಲ್ಲ ಮಾಡ್ಕೋಬಾರ್ದು. ಸರಿನಾ? ಏನು ಮತ್ತು ಇನ್ನೇನು ಮಾಡಬೇಕು? ಹೌದಾ? ಆರಾಧ್ಯ, ಒಂದು ಮಾತು ಹೇಳ. ನೀನಂದರೆ ನನಗೆ ತುಂಬ ಇಷ್ಟ. ಎಸ್, ನೀನಂದರೆ ನನಗೆ ತುಂಬ ಇಷ್ಟ. ಹೌದು, ನನಗೆ ನೀನಂದರೆ ಇಷ್ಟ. ಫ್ರೆಂಡ್ಸ್, ಅವಳಿಗೆ ಹೇಳ್ಬೇಕು ಅನ್ನಿಸ್ತಾ ಇದೆ ನೀನಂದರೆ ನನಗೂ ಇಷ್ಟ ಅಂತ. ಬಟ್ ಅವಳಿಗೆ ಗೊತ್ತಾಗಲ್ಲ, ನಾನಂದರೆ ನಿನಗಿಷ್ಟ ಅಂತ ಹೇಳ್ತಾ ಇದ್ದಾಳೆ ಉಲ್ಟಾ. ಹಂಗನ್ಬಾರ್ದು. ಅಮ್ಮ ನಿನಗಿಷ್ಟ ಅಂತಂದರೆ ನೀನು ನನಗಿಷ್ಟ ಅಮ್ಮ ಅಂತ ಹೇಳಬೇಕು. ನೀನು ಅನ್ನಬೇಕು, ನಾನು ಅಲ್ಲ. ನಾನು ಅಂದರೆ ನೀನಾತೆ. ನಾನು ಹೇಳಬೇಕಾದ್ರೆ ನೀನಂದರೆ ನಾನು ಇಷ್ಟ ಅಂತ ಹೇಳ್ತೀನಿ. ನೀನು ನನಗೆ ಹೇಳಬೇಕಾದ್ರೆ ನೀನಂದರೆ ನನಗಿಷ್ಟ ಅಮ್ಮ ಅಂತಲೂ ನೀನು ಅಂತ ಯೂಸ್ ಮಾಡಬೇಕು. ಹಾಂ, ನೀನು ಅಂತ ಯೂಸ್ ಮಾಡಬೇಕು. ನಾನು ಅಂತಂದರೆ ಯಾರು ಮಾತಾಡ್ತಾ ಇರ್ತೀವಲ್ಲ ಅವ್ರಾಗ್ತಾರೆ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ, ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ. ಹೇಳಿ ಇವಾಗ ನೋಡೋಣ.
ಎಸ್ ಹಂಗೆ ಹೇಳ್ಬೇಕು. ನಾನಂದರೆ ನನಗೆ ಇಷ್ಟ ಅಂತಂದರೆ ನೀನು ನಿನಗೆ ಇಷ್ಟ ಅಂದಂಗೆ ಆಗುತ್ತೆ. ಡೋಂಟ್ ವರಿ, ಮಿಸ್ಟೇಕ್ ಆಗುತ್ತೆ, ನಾನಿದ್ದೀನಿ ತಿಳಿಸಿ ಹೇಳೋಕ್ಕೆ. ಓಕೆ, ಚಲೋ ಸ್ಕೂಲ್ಗೆ ಹೋಗೋಣ. ತೂಗಿರೆ ರಾಯರ ತೂಗಿರೆ ಗುರುಗಳ ತೂಗಿರೆ ಯತಿ ಕುಲ ತಿಲಕರ ತೂಗಿರೆ ಯೋಗೇಂದ್ರ ಕರಕಮಲ ಪೂಜಾರ ತೂಗಿರೆ ಗುರು ರಾಘವೇಂದ್ರರ ಜೋ ಜೋ. ನೋಡಿ ಫ್ರೆಂಡ್ಸ್, ದೇವ್ರ ಪೂಜೆ ಮುಗೀತು. ಈ ಥರ ಮಾಡಿದ್ದೀನಿ ಮನೆ ದೇವ್ರ ಪೂಜೆ. ಇಲ್ಲಿ ಸಾಯಿಬಾಬಾ ಪೂಜೆ, ಇಲ್ಲಿ ರಾಯರ ಪೂಜೆ. ನೋಡಿ ಯಾವ ಥರ ಮಾಡಿದ್ದೀನಿ ಅಂತ. ದೇವ್ರ ಪೂಜೆ ಎಲ್ಲ ಮುಗಿಸಿ ಅದಾದಮೇಲೆ ರಾಘವೇಂದ್ರ ಸ್ವಾಮಿಯ ನಾಮ ಲೇಖನ ಬರೀತಾ ಇದ್ದೀನಿ. ಯಾವ ಥರ ಬರೀತಾ ಇದ್ದೀನಿ ಅಂತ ತೋರಿಸ್ತೀನಿ ನೋಡಿ. ಈ ಥರ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ ಅಂತ. ಮತ್ತು ಶ್ರೀ ರಾಘವೇಂದ್ರಾಯ ನಮಃ, ಶ್ರೀ ರಾಘವೇಂದ್ರಾಯ ನಮಃ, ಶ್ರೀ ರಾಘವೇಂದ್ರಾಯ ನಮಃ ಅಂತ. ಬನ್ನಿ ಹೊಸಲು ಪೂಜೆ ಹೇಗೆ ಮಾಡಿದ್ದೀನಿ ಹೊರಗಡೆ ಅಂತ ತೋರಿಸ್ತೀನಿ. ತುಳಸಿ ಗಿಡದ ಪೂಜೆ. ಇಲ್ಲಿ ಒಂದು ಚಿಕ್ಕ ದೀಪ ಹಚ್ಚಿದ್ದೀನಿ ತುಳಸಿ ಗಿಡದ ಹತ್ರ. ಹಾಗೆ ಸಾಂಬ್ರಾಣಿ ಹಾಕಿದ್ದೆ. ಇದು ಇದ್ಲು, ಇದ್ರ ಮೇಲೆ ಸಾಂಬ್ರಾಣಿ ಹಾಕೋದು. ನೋಡಿದ್ರಲ್ಲ ಫ್ರೆಂಡ್ಸ್, ನಮ್ಮ ಮನೆಯಲ್ಲಿ ದೇವ್ರ ಪೂಜೆ ಹೇಗೆ ಮಾಡಿದ್ದೀನಿ ಅಂತ. ದೇವರು ಎಲ್ರಿಗೂ ಒಳ್ಳೇದು ಮಾಡಲಿ. ಒಳ್ಳೆಯದನ್ನು ಯೋಚನೆ ಮಾಡಿ ಒಳ್ಳೆಯದನ್ನೇ ಮಾಡಿ ಕೆಲಸ, ಆವಾಗ ದೇವರು ಎಲ್ರಿಗೂ ಒಳ್ಳೆಯದೇ ಮಾಡ್ತಾರೆ. ನಾವು ಕರ್ಮ ಯಾವ ಥರ ಮಾಡ್ತೀವಿ, ರಿಟರ್ನ್ ಕರ್ಮ ಅದೇ ಥರ ಬರುತ್ತೆ. ಅಂದರೆ ನಾವು ಯಾವ ಕೆಲಸ ಮಾಡ್ತೀವಿ ಅದ್ರ ಪ್ರತಿಫಲ ಕರ್ಮದ್ರ ಮೂಲಕ ಬರುತ್ತೆ. ಹಾಗಾಗಿ ಒಳ್ಳೆ ಕೆಲಸ ಮಾತಾಡಿ, ಒಳ್ಳೆ ಯೋಚನೆಗಳೇ ಮಾಡಿ, ಆವಾಗ ಒಳ್ಳೆ ಕರ್ಮ ನಮ್ಮ ಹಿಂದೆ ಬರುತ್ತೆ. ನಾವು ಮಾಡಿರೋ ಕರ್ಮದ ಮೇಲೆ ಬರೋ ಕರ್ಮ ಡಿಪೆಂಡ್ ಆಗಿರುತ್ತೆ. ಇವತ್ತಿನ ಗುರುವಾರದ ಪೂಜೆ ಹೀಗಿತ್ತು ಸ್ನೇಹಿತರೆ, ನೋಡಿದ್ರಲ್ಲ ಫ್ರೆಂಡ್ಸ್. ಇವಾಗ ಟೀ ಕುಡಿಬೇಕು ಅನ್ನಿಸ್ತಾ ಇದೆ, ಅದಕ್ಕೋಸ್ಕರ ಟೀ ಮಾಡ್ತಾಯಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕುದೀತಾ ಇದೆ ಟೀ ಅಂತ. ಈ ಥರ ಟೀ ಕುದ್ರೆ ತುಂಬ ಟೇಸ್ಟಿಯಾಗಿ ಬರುತ್ತೆ. ಟೀ ಚೆನ್ನಾಗಿ ಕುದಿಬೇಕು. ಒಂದು ಸ್ವಲ್ಪ ಹೊತ್ತು ಸಣ್ಣ ಉರಿ ಇಟ್ಟು ಕುದಿಸ್ತೀನಿ ಟೀ. ಅದಾದಮೇಲೆ ಕುಡಿತೀನಿ, ತುಂಬ ಟೇಸ್ಟಿಯಾಗಿರುತ್ತೆ. ಇನ್ನೊಂದು ಏನಪ್ಪ ಅಂತಂದರೆ, ನಾನು ಆಳ್ವಿ ನೆನೆ ಹಾಕಿದ್ದೀನಿ. ಏನಕ್ಕೆ ಅಂದರೆ ಪಾಯಸ ಮಾಡೋಕ್ಕೆ. ನೋಡಿ, ಇದು ಆಳ್ವಿ ರಾತ್ರಿ ನೆನೆ ಹಾಕಿದ್ದೀನಿ. ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಪಾಯಸ ಮಾಡ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ. ನಾನು ನೀರಲ್ಲಿ ನೆನೆ ಹಾಕಿರೋದು ನೆನಪೇ ಹೋಗಿದೆ, ಹಾಗಾಗಿ ಟೀ ಮಾಡೋಕ್ಕೆ ಇಟ್ಟಿದ್ದೀನಿ ಇವಾಗ. ಇಲ್ಲಾಂದರೆ ಮೊದಲು ಪಾಯಸ ಮಾಡಿ ಕುಡ್ದಾದ್ಮೇಲೆ ನಾನು ಟೀ ಮಾಡ್ಕೊಂಡು ಕುಡಿತಾ ಇದ್ದೆ. ನೆನಪೇ ಹೋಗಿದೆ, ನಾನು ನೀರಲ್ಲಿ ನೆನೆ ಹಾಕಿದ್ದೀನಿ, ಇವಾಗ ಪಾಯಸ ಮಾಡಿ ಕುಡಿಬೇಕು ಅಂತ ಅನ್ನೋದು. ಇದು ತುಂಬ ಒಳ್ಳೆಯದು ಆರೋಗ್ಯಕ್ಕೆ. ಏನಾದರೂ ಮೂಳೆ ನೋವು, ಬೆನ್ನು ನೋವು, ಮೊಳಕಾಲು ನೋವು ಆ ಥರ ಇದ್ದರೆ ಕಮ್ಮಿ ಆಗುತ್ತೆ. ಮತ್ತು ಬಾಡಿಯಲ್ಲಿ ಜಾಸ್ತಿ ಹೀಟ್ ಇದ್ರೂ ಕಮ್ಮಿ ಆಗುತ್ತೆ. ಬ್ಯಾಲೆನ್ಸ್ ಮಾಡುತ್ತಂತೆ ಹೀಟು. ಮತ್ತು ಬೆನ್ನು ನೋವಿಗಂತೂ ತುಂಬ ಒಳ್ಳೆಯದು. ಡೆಲಿವರಿ ಆದಾಗ ಬಾಣಂತಿಯರಿಗೆ ದಿನ ಕೊಡ್ತಾರೆ. ನೋಡಿ ಫ್ರೆಂಡ್ಸ್, ಇವಾಗ ಟೀ ಕುಡಿತಾ ಇದ್ದೀನಿ. ಟೀ ತುಂಬ ಚೆನ್ನಾಗಾಗಿದೆ, ಯಾಕಂದರೆ ತುಂಬ ಹೊತ್ತು ಕುದಿಸಿದ್ದೀನಿ, ಹಾಗಾಗಿ ಟೇಸ್ಟಿಯಾಗಿ ಬಂದಿದೆ. ಹಾಗಂತ ತುಂಬ ಹೊತ್ತು ಒಂದು 10-15 ನಿಮಿಷ ಎಲ್ಲ ಇಲ್ಲ. ನಾನು ಇಡೋಕ್ಕೇ ಒಂದು ಕಪ್ ಟೀ ಇಟ್ಟಿದ್ದೆ, ಒಂದು 5 ನಿಮಿಷ ಕುದಿಸಿದ್ದೀನಿ ನೀಟಾಗಿ, ಸಣ್ಣ ಉರಿ ಇಟ್ಟು. ತುಂಬ ಟೇಸ್ಟಿಯಾಗಿದೆ. ನನಗೆ ಟೀ ತುಂಬ ತೆಳು ಇದ್ದರೆ ಚೆನ್ನಾಗಿರಲ್ಲ, ತುಂಬ ಗಟ್ಟಿ ಇದ್ದರೂ ಚೆನ್ನಾಗಿರಲ್ಲ. ಮೀಡಿಯಮ್ ಇರಬೇಕು ಟೀ, ಚೆನ್ನಾಗಿರುತ್ತೆ. ನೋಡಿ, ಇವಾಗ ಟೀ ಕುಡಿತಾ ಇದ್ದೀನಿ. ಎಲ್ಲ ಕೆಲಸ ಮುಗಿಸಿದ್ದೀನಿ, ಹಾಗೆ ಟಿ ವಿ ನೋಡ್ತಾ ಇದ್ದೀನಿ. ಟಿ ವಿಲಿ ದಮಯಂತಿ ಮೂವಿ ಹಾಕವ್ರೆ, ದಮಯಂತಿ ಮೂವಿ ನೋಡ್ತಾ ಇದ್ದೀನಿ.
ಒಂಚೂರು ಒಂದು ಅರ್ಧ ಗಂಟೆ ಕ್ವಾಲಿಟಿ ಟೈಮ್ ನನಗೋಸ್ಕರ ಅಂತ ಕೊಟ್ಟು ಎಲ್ಲ ಕೆಲಸ ಮುಗಿಸಿದ್ದೀನಿ. ಆರಾಮಾಗಿ ಟೀ ಎಂಜಾಯ್ ಮಾಡ್ತಾ ಟಿ ವಿ ನೋಡ್ತೀನಿ. ಅದಾದಮೇಲೆ ನನ್ನ ಮಗಳಿಗೆ ಕರ್ಕೊಂಡು ಬರಬೇಕು. ಹೋಗಿ ನನ್ನ ಮಗಳನ್ನು ಕರ್ಕೊಂಡು ಬರ್ತೀನಿ. ಎಷ್ಟು ಟೈಮ್ ಬೇಗ 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 ಮುಗ್ದು ಹೋಗುತ್ತೆ ಗೊತ್ತೇ ಆಗಲ್ಲ. ಅವಳು ಬೆಳಗ್ಗೆ ನೋಡಿದ್ರೆ ಅವಳಿಗೆ ರೆಡಿ ಮಾಡಿ ಟಿಫನ್ ಬಾಕ್ಸ್ ಎಲ್ಲ ಕಟ್ಟಿ ಬ್ಯಾಗ್ ಕೊಟ್ಟು ಕಳಿಸೋಟೊತ್ತಿಗೆ ದಿನ ಸ್ಟಾರ್ಟ್ ಆಗಿರುತ್ತೆ. ಆ ದಿನನ ಅರ್ಧ ದಿನಕ್ಕೆ ತರೋಷ್ಟೊತ್ತಿಗೆ ಪಾತ್ರೆ ತೊಳೆಯೋದು, ಅಡುಗೆ ಮಾಡೋದು, ಮನೆ ಒರೆಸೋದು, ಕಸ ಗುಡಿಸೋದು, ದೇವ್ರ ಪೂಜೆ ಮಾಡೋದು, ಇದರಲ್ಲಿ ಅರ್ಧ ದಿನ ಕಳೆದೋಗುತ್ತೆ. ಅರ್ಧ ದಿನ ಮೇಲೆ ಅವಳಿಗೆ ಕರ್ಕೊಂಡು ಬರಬೇಕು, ಇವನಿಗಾಗಿ ಹೋಗುತ್ತೆ. ಹೆಂಗೆ ಹೋಗುತ್ತೆ ಟೈಮ್ ಅಂತಲೇ ಗೊತ್ತಾಗಲ್ಲ. ಇವತ್ತಿನ ನನ್ನ ವ್ಲಾಗ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಸ್ನೇಹಿತರೆ. ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋ ಜೊತೆ ಮತ್ತೆ ಬರ್ತೀನಿ. ಧನ್ಯವಾದಗಳು.